ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆಯಿಂದ ನಡೀತಕ್ಕಂಥ ಮನೆಪಟ್ಟಿ ಮತ್ತು ಮನೆಗಣತಿಗಾಗಿ ಗಣತಿದಾರರು ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವೆಲ್ಲ ಕೆಲಸಗಳನ್ನು ಮಾಡಬಾರ್ದು, ಓಕೆ. ಸೊ ಡೂಸ್ ಮತ್ತು ಡು ನಾಟ್ಸ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅನ್ನೋದನ್ನು ವಿಡಿಯೋನ ಕಡೆವರೆಗೂ ನೋಡಿ ಅಂತ ಹೇಳ್ತಾ, ಆಲ್ರೆಡಿ ಇಲ್ಲಿಯವರೆಗೆ 5 ವಿಡಿಯೋಗಳನ್ನು ನಾವು ಮನೆಪಟ್ಟಿ ಮತ್ತು ಮನೆಗಣತಿಗೆ ಸಂಬಂಧಪಟ್ಟಂತೆ ಕಟ್ಟಡಗಳ ಸಂಖ್ಯೆ ಬರೆಯೋದು, ಲೇಔಟ್ ಮ್ಯಾಪ್ಗಳನ್ನು ಹಾಕ್ತಕ್ಕಂಥದ್ದು, ಓಕೆನಾ. ನೆಕ್ಸ್ಟ್ ಲೇಔಟ್ ಮ್ಯಾಪ್ ನಕ್ಷೆಯನ್ನು ಯಾವ ಥರನಾಗಿ ಕಟ್ಟಡಗಳನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು. ಸೊ ಸುಮಾರಾಗಿ ನಾವು ಗಣತಿಯ ಸರಳೀಕರಣ ನಮೂನೆಗಳನ್ನು ಸಹಿತನೂ ಕೂಡ ಕೊಟ್ಟಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋಗಳ ಲಿಂಕ್ ಇಳಿದಾವೆ. ಸೊ ಫ್ರೀ ಆದಾಗ ನೋಡ್ಕೊಡ್ರಿ. ಸೊ ನೋಡದೇ ಇದ್ದರೆ ನೀವು ಹ್ಯಾಂಡ್ ಬುಕ್ ಆದರೂ ಕೂಡ ಓದ್ಕೊಡ್ರಿ ಅಂತ ಹೇಳ್ತಾ, ಸೊ ಫೀಲ್ಡ್ ಟ್ರೈನರ್ ಆಗಿರ್ತಕ್ಕಂಥ ಚೌಧರಿ ಸರ್ ಅವರು ಏನು ಮಾಡಿದರು, ಈ ಒಂದು PDF ಶೇರ್ ಮಾಡಿದ್ದಾರೆ. ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಈ ಒಂದು ಗಣತಿದಾರರು ಏನು ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅಂತ ನೋಡುವ. ಸೊ ಫಸ್ಟ್ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ 4 ಕೆಲಸ ಇದ್ದಾವೆ. ಒಂದನೇದು ಮೆಂಟಲಿ ಪ್ರಿಪೇರ್ ಆಗಿ ಗಣತಿಯನ್ನು ಮಾಡಲಿಕ್ಕೆ ತರಬೇತಿಗಾಗಿ ನಾವೇನು ಮಾಡಬೇಕು, ಹಾಜರಾಗೋದು, ತರಬೇತಿಯನ್ನು ಸಂಪೂರ್ಣವಾಗಿ ವಿಷಯವನ್ನು ಅರಿತುಕೊಳ್ಳೋದು. ಎರಡನೇದು ಆ್ಯಪನ್ನು ಓಪನ್ ಆದ ತಕ್ಷಣ ಡಿಜಿಟಲ್ ಮ್ಯಾಪಿಂಗ್ ಬರ್ತದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಗಡಿ ಮತ್ತು ಹೆಗ್ಗುರುತುಗಳನ್ನು ಗುರುತಿಸ್ಕೊಳ್ಳೋದು. ತದನಂತರ ಮನೆ ಭೇಟಿ ಮತ್ತು ತಮ್ಮ ವ್ಯಾಪ್ತಿ ಪ್ರದೇಶಗಳನ್ನು ಏನು ಮಾಡ್ಕೊಳ್ತಕ್ಕಂಥದ್ದು, ಪರಿಚಯವನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ಪ್ರತಿ ಮನೆಯ ಜನಗಣತಿ ಮನೆಯನ್ನು ಯಶಸ್ವಿಯಾಗಿದ್ದ ಮೂಡಲೇ ಸಿಂಕ್ಗಳನ್ನು ಮಾಡ್ತಕ್ಕಂಥದ್ದು. ಲಾಸ್ಟ್ ಕಡೆಯ ದಿನ ಮುಕ್ತಾಯವನ್ನು ಮಾಡಬೇಕು. ಇಷ್ಟು ಗಣತಿದಾರರು ಏನು ಮಾಡಬೇಕಪ್ಪ ಅಂದರೆ ಕಡ್ಡಾಯವಾಗಿ ಕೆಲಸವನ್ನು ಮಾಡಲೇಬೇಕು. ತರಬೇತಿಯಲ್ಲಿ ನಿಷ್ಕಾಳಜಿ ಇತ್ತಂದರೆ, ತರಬೇತಿಯಲ್ಲಿ ಸಿದ್ಧತೆ ಇರಲಿಲ್ಲ ಅಂದರೆ ಸೊ ಗಣತಿಯನ್ನು ಅಪೂರ್ಣ ಆಗ್ತದೆ, ತೊಂದರೆ ಆಗ್ತದೆ. ಡಿಜಿಟಲ್ ಮ್ಯಾಪಿಂಗನ್ನು ನಿಮಗೆ ಕೊಟ್ಟಿರ್ತಕ್ಕಂಥ ಬ್ಲಾಕ್ ಇದೆಯೋ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿ. ಯಾಕಂದರೆ ನಿಮಗೆ ಇರ್ತಕ್ಕಂಥದ್ದು ಒಂದು ಬ್ಲಾಕು, ಬೇರೆ ಬ್ಲಾಕ್ ಬಂದಂದರೆ ಗಣತಿ ಮಾಡಲಿಕ್ಕೆ ಆಗೋದಿಲ್ಲ. ಮನೆ ಭೇಟಿ ಮಾಡಬೇಕು. ಡೇಟಾಗಳನ್ನು ಸಮಗ್ರವಾಗಿ ನಮೂದುಗಳನ್ನು ಮಾಡಬೇಕು. ಯಾಕೆಂದರೆ ಸಂಕೇತಗಳಿರ್ತವೆ, ಪ್ರಶ್ನಾವಳಿಗಳಿರ್ತವೆ, ಅವುಗಳನ್ನು ಸಂಪೂರ್ಣವಾಗಿ ಕೇಳಿ ನಿಖರವಾಗಿ ಉತ್ತರಗಳನ್ನು ಪಡೆಯಬೇಕಾಗ್ತದೆ. ಪ್ರತಿ ಜನಗಣತಿ ಮನೆಯ ನಂತರ ಸಿಂಕ್ಗಳನ್ನು ಮಾಡಬೇಕು. ಈ ಸಿಂಕ್ಗಳನ್ನು ಮಾಡಿದ ತಕ್ಷಣವೇ ಆ ಮಾಹಿತಿ ಮೇಲ್ವಿಚಾರಕರ ಲಾಗಿನ್ಗೆ ಹೋಗ್ತದೆ. ಅಲ್ಲಿಂದ ಅವ್ರು ಏನು ಮಾಡ್ತಾರೆ ಅಂತಂದರೆ ಪ್ರೊಸೀಡ್ ಮಾಡಿ ಅದು ಕ್ಲೌಡ್ ಸ್ಟೋರೇಜ್ಗೆ ತಾಲೂಕಾ ಒಂದು ಸಂಗ್ರಹಣಾ ಘಟಕಕ್ಕೆ ಏನು ಮಾಡ್ತಾರೆ ಅಂದರೆ ಮೇಲ್ವಿಚಾರಕರು ರವಾನೆಯನ್ನು ಮಾಡ್ತಾರೆ. ಸೊ ಅದಕ್ಕಾಗಿ ತಾವುಗಳು ಮೆಂಟಲಿ ಏನಾಗಬೇಕಂದ್ರೆ ಪ್ರಿಪೇರ್ ಆಗಿ ಒಟ್ಟಾರೆಯಾಗಿರ್ತಕ್ಕಂಥ ಜನಗಣತಿಯನ್ನು ಮಾಡಲಿಕ್ಕೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಬೇಕು. ಇನ್ನು ತರಬೇತಿ ಮತ್ತು ಅಗತ್ಯ ವಸ್ತುಗಳ ಸಂಗ್ರಹ. ಸೊ ಆಲ್ರೆಡಿ ನಿಮಗೆ ತರಬೇತಿ ಕೊಟ್ಟ ತಕ್ಷಣ ನಿಮ್ಮ ಜನಗಣತಿ ಕಾರ್ಯಕ್ಕಾಗಿ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಹ್ಯಾಂಡ್ಬುಕ್ಗಳನ್ನು ಕೊಡ್ತಾರೆ, ಸೂಚನೆಗಳ ಕೈಪಿಡಿಗಳನ್ನು ಕೊಡ್ತಾರೆ. ಆಮೇಲೆ ನಿಮ್ಮ ನೇಮಕಾತಿ ಆದೇಶ ಇರ್ತದೆ, ಗುರುತಿನ ಚೀಟಿಗಳಿರ್ತದೆ, ಜಾತಿಗಳ ಮಾಹಿತಿಗಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪಟ್ಟಿಯನ್ನು ಕೊಡ್ತಾರೆ. ಸೊ ಏನು ಸ್ಟೇಷನರಿ ಕಿಟ್ಗಳನ್ನು ಕೂಡ ಏನು ಕೊಡ್ತಾರಂದರೆ ಅವೆಲ್ಲವುಗಳನ್ನು ನೀವು ಏನು ಮಾಡಬೇಕು, ಗಣತಿದಾರರು ಸಂಬಂಧಪಟ್ಟ ಮೇಲ್ವಿಚಾರಕರಿಂದ ಪಡಿಬೋದು, ಅಥವಾ ಆಯಾ ಚಾರ್ಜ್ ಆಫೀಸರ್ ಅವ್ರು ಏನು ನಿರ್ದೇಶನ ಮಾಡ್ತಾರಲ್ಲ ಅವುಗಳಿಗೆ ತಕ್ಕಂತೆ ID ಕಾರ್ಡನ್ನು, ಗುರುತಿನ ಪತ್ರವನ್ನು ಕಡ್ಡಾಯವಾಗಿರಬೇಕು, ನೇಮಕಾತಿ ಆದೇಶ ಇರಬೇಕು, ಆಮೇಲೆ ಜಾತಿಗಳ ಪಟ್ಟಿಗಳು ಕೂಡ ಇರಬೇಕು. ಸೊ ಒಂದಾದರೂ ಮಿಸ್ ಆತಂದರೆ ಫೀಲ್ಡಿಗಿಳಿದು ಕೆಲಸ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ. ಡಿಜಿಟಲ್ ಉಪಕರಣ, ಆ್ಯಪ್ ಆಡೋಕೆ ಮತ್ತು ಅಭ್ಯಾಸ. ಸೊ ಮೇನ್ ಆಗಿರ್ತಕ್ಕಂಥದ್ದು ಈ ಸಲ ಪೆನ್ ಪೇಪರ್ ಇರ್ತಕ್ಕಂಥ ಜನಗಣತಿ ಅಲ್ಲ ಇದು. ಸೊ ಫುಲ್ಲಿ ಆಗಿರ್ತಕ್ಕಂಥದ್ದು ಭಾರತದ ಡಿಜಿಟಲ್ ಜನಗಣತಿ ಆಗಿರೋದ್ರಿಂದ ಮೊಬೈಲ್ ಆ್ಯಂಡ್ರಾಯ್ಡ್ ಆ್ಯಪ್ ಮೂಲಕವನ್ನೇ ನೀವೇನು ಮಾಡಬೇಕಾಗ್ತದೆ, ಗಣತಿಯನ್ನು ಮಾಡಬೇಕು. ಸೊ ಅದಕ್ಕಾಗಿ 16ರ ಬೆಳಿಗ್ಗೆ ಅಥವಾ ಇವತ್ತು 15ರ ರಾತ್ರಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಒಂದು ಪ್ಲೇಸ್ಟೋರ್ ಲಿಂಕ್ದಲ್ಲಿರ್ತಕ್ಕಂಥ HLO ಕೊಡ್ತಾರೆ. ಇಲ್ಲಿಯವರೆಗೆ ಇರೋದು ಎಲ್ಲ ಟ್ರೈನಿಂಗ್ ಪರ್ಪಸ್ ಇತ್ತು. ಸೊ ಇವಾಗ ಅದನ್ನು HLO ನ್ಯೂ ವರ್ಸನನ್ನು ನಿಮಗೆ ಅಪ್ಡೇಟ್ ಮಾಡ್ತಾರೆ. ಸೊ ಅಲ್ಲಿಂದನೂ ಕೂಡ ನೀವು ಏನು ಮಾಡಿ ಅಂತಂದರೆ HLO ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಸೊ ಡೌನ್ಲೋಡ್ ಆದ ನಂತರ ಮತ್ತೆ ಸೇಮ್ ಏನು ಟ್ರೈನಿಂಗ್ ಆ್ಯಪಲ್ಲಿ ಇರ್ತದಲ್ಲ ಅದೇ ಥರ ಇರ್ತದೆ, ಅಲ್ಲಿರ್ತಕ್ಕಂಥ ಐಕಾನ್ಗಳನ್ನು ಮನನ ಮಾಡಿಕೊಡ್ರಿ. ಆಮೇಲೆ ತಾವೇನು ಮಾಡಬೇಕು ಅಂತಂದರೆ ಪ್ರಾಯೋಗಿಕವಾಗಿರ್ತಕ್ಕಂಥ ಅಭ್ಯಾಸವನ್ನು ಆಲ್ರೆಡಿ ನೀವೇನು ಮಾಡಿದ್ದೀರಿ, ಟ್ರೈನಿಂಗಲ್ಲಿ ಮಾಡಿದ್ದೀರಿ. ಇನ್ನು ಮುಂದೆ ಒರಿಜಿನಲ್ ಇರ್ತದೆ, ಅದು ಸೇಮ್ ಆಗಿರ್ತಕ್ಕಂಥದ್ದೇ ವರ್ಜನ್ ಇರ್ತದೆ, ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ನೆಕ್ಸ್ಟ್ ನಿಮ್ಮ ಮನೆಪಟ್ಟಿ ಬ್ಲಾಕ್ನ ಪರಿಚಯವನ್ನು ನೀವು ಮಾಡಿಕೊಳ್ಳಲೇಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸ ಇದೆ. ಯಾಕಂದರೆ ಮನೆಪಟ್ಟಿ ಮಾಡಬೇಕಾಗಿತ್ತಂತಂದರೆ ನಿಮಗೆ ಗಡಿಗಳನ್ನು, ಹೆಗ್ಗುರುತುಗಳನ್ನು, ನಿಮ್ಮ ನಕ್ಷೆಗಳನ್ನು ನಿಮ್ಮ ನೇಮಕಾತಿ ಆದೇಶದ ಜೊತೆ ಕೊಟ್ಟಿರ್ತಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ಏನು ಮಾಡಬೇಕು ಅಂತಂದರೆ ಗಡಿಗಳನ್ನು ನಿಖರವಾಗಿ ಗುರುತಿಸಬೇಕು. ಸೊ ಆಲ್ರೆಡಿ ಮ್ಯಾಪಲ್ಲಿ ಇರ್ತದೆ. ಸೊ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಎಲ್ಲ ಅವರು ರೋಡ್ಗಳ ಸೈಡು ಏನು ಮಾಡಿರ್ತಾರೆ, ಆಯಾ ಗ್ರಾಮ ಆಡಳಿತಾಧಿಕಾರಿಗಳು ಅದನ್ನು ಯಶಸ್ವಿಯಾಗಿ ಗಡಿಗಳನ್ನು ಗುರುತಿಸಿರ್ತಾರೆ. ಸೊ ನೀವುಗಳು ಏನು ಮಾಡಬೇಕಂದ್ರೆ ಅವೇ ಗಡಿ ಮತ್ತು ಹೆಗ್ಗುರುತುಗಳನ್ನು
ನಿಖರವಾಗಿ ಏನು ಮಾಡಬೇಕು ಅಂತಂದರೆ ಗುರುತಿಸಬೇಕು. ಯಾಕಂದರೆ ಯಾವುದೇ ಒಂದು ಮನೆ ಬಿಟ್ಟು ಹೋಗುವ ಹಾಗಿಲ್ಲ, ಯಾವುದೇ ಒಂದು ಮನೆ 2 ಸಾರಿ ಗಣತಿಗೆ ಒಳಪಡುವ ಹಾಗೇನೂ ಇಲ್ಲ. ಸೊ ಅದಕ್ಕಾಗಿ ನಿಮ್ಮ ತಲೆಯನ್ನು ಓಡಿಸದೆ ಮೇಲ್ವಿಚಾರಕರ ಮಾರ್ಗದರ್ಶನ ತಗೊಳ್ರಿ. ಗ್ರಾಮ ಆಡಳಿತಾಧಿಕಾರಿಗಳ ಸಹಾಯ ನಿರ್ದೇಶನದಂತೆ ನೀವೇನು ಮಾಡಿ ಅಂದರೆ ಎಲ್ಲೆಗಳನ್ನು ಗುರುತಿಸಿಕೊಂಡು ಜನಗಣತಿಗೆ ಸಿದ್ಧರಾಗಿ. ಹೆಗ್ಗುರುತುಗಳನ್ನು, ಪ್ರಮುಖ ಸ್ಥಳಗಳನ್ನು ಗಮನಿಸಿ. ಆಲ್ರೆಡಿ ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಜೊತೆಗೆ ನಿಮಗೆ ಲೇಔಟ್ ಮ್ಯಾಪ್ ಇದೆಯಲ್ಲ, ಡಿಜಿಟಲ್ ಮ್ಯಾಪಲ್ಲಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಶಾಲೆ, ದೇವಾಲಯಗಳು, ಕಿರಾಣಿ ಅಂಗಡಿಗಳು, ಓಕೆ, ಏನು ಮೇನ್ ಹೆಗ್ಗುರುತುಗಳು, ಲ್ಯಾಂಡ್ಮಾರ್ಕ್ ಅಂತೀವಲ್ಲ, ಅವುಗಳನ್ನು ಅವ್ರು ಕೊಟ್ಟಿರ್ತಾರೆ. ಅದನ್ನು ನೀವು ಖಚಿತಪಡಿಸ್ಕೊಳ್ಬೇಕು. ಸೊ ಮೇಲ್ವಿಚಾರಕರೊಂದಿಗೆ ಬ್ಲಾಕನ್ನು ಸುತ್ತಾಡಿ. ಸೊ ತಾವೇನು ಮಾಡಬೇಕು ಅಂತಂದರೆ, ಯಾಕಂದರೆ ಭಾಳ ರಿಸ್ಕಿ ಕೆಲಸಗಳಿರೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಅಸಡ್ಡೆಯನ್ನು ತೋರಿಸದೇ ಇರತಕ್ಕಂಥದ್ದು ಕಾರಣದಿಂದ ಸೊ ನೀವು ನಿಮ್ಮ ಮೇಲ್ವಿಚಾರಕರ ಸಹಾಯದಿಂದ ಸುತ್ತಾಡಿ ಬ್ಲಾಕ್ನ ಪರಿಚಯನ ಮಾಡಿಕೊಳ್ಳಲೇಬೇಕು. ಇದು ಡಿಜಿಟಲ್ ಲೇಔಟ್ ಮ್ಯಾಪ್ ಮತ್ತು ಕಟ್ಟಡಗಳ ಸಂಖ್ಯೆ. ಸೊ ನೀವು ಫಸ್ಟ್ ಮಾಡ್ತಕ್ಕಂಥದ್ದು ಆ್ಯಪ್ ಓಪನ್ ಆದ ಕೂಡಲೇ ನಿಮ್ಮ ಇರ್ತಕ್ಕಂಥ ಬ್ಲಾಕು, ನಿಮಗೆ ಅಟ್ಯಾಚ್ ಆಗಿರ್ತಕ್ಕಂಥ ಡಿಜಿಟಲ್ ಮ್ಯಾಪ್ನ ಬ್ಲಾಕು ಎರಡೂ ಒಂದೇ ಇದಾವಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕು. ಎರಡೂ ಒಂದೇ ಇರ್ತವೆ. ಇನ್ ಕೇಸ್ ಏನಾದರೂ ಟೆಕ್ನಿಕಲ್ ಎರರ್ ಆಗಿತ್ತಂದರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದನ್ನು ನೀವು ಚಾರ್ಜ್ ಆಫೀಸರು ನಿಮ್ಮ ಮೇಲ್ವಿಚಾರಕರ ಗಮನಕ್ಕೆ ತಂದರೆ ಸರಿಪಡಿಸ್ತಾರೆ. ಅದು ಆಗೋದಿಲ್ಲ ಆದರೂ ಅಂತ ಒಂದು ಪ್ರಸಂಗ ಹೇಳಿದೆ. ನೆಕ್ಸ್ಟ್, ನಿಗದಿಪಡಿಸಿದ ನಿಮ್ಮ ಬ್ಲಾಕ್ನಲ್ಲಿ ಪ್ರತಿ ಕಟ್ಟಡ ಮತ್ತು ಜನಗಣತಿ ಮನೆಗೆ ಕಡ್ಡಾಯವಾಗಿ ಸಂಖ್ಯೆಯನ್ನು ನಿಗದಿಪಡಿಸಿ. ಈಗ ಕೇವಲ ನೀವು ಕಟ್ಟಡ ಸಂಖ್ಯೆಗಳನ್ನು ಹಾಕ್ತಾ ಹೋಗಬೇಕು. ಓಕೆ, CN1, CN2, CN3 ಅಂತ ಹಾಕ್ತಾ ಹೋಗ್ತೀರಿ. ಓಕೆ, ಅದು ಜನಗಣತಿ ಮನೆ ಆದ ನಂತರ ಮಾತ್ರವಾಗಿ ಏನಾಗ್ತದಪ್ಪ ಅಂದರೆ ಈ CN1 ಕೆಳಗಡೆ 0001 ಅಂತ ಬರ್ತದೆ, ಇದು ಮೊದಲ ಜನಗಣತಿ ಮನೆ. ಆಮೇಲೆ 0002 ಅಂತ ಬಂದರೆ ಇದು ಎರಡನೇ ಜನಗಣತಿ ಮನೆ. ಸೊ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಈಗ ಫಸ್ಟ್ ಕೊಡ್ತಕ್ಕಂಥದ್ದು ಕೇವಲ ಕಟ್ಟಡ ಸಂಖ್ಯೆನ ಕೊಡ್ತಾ ಹೋಗಿ. CN1 ಮೊದಲ ಕಟ್ಟಡ, CN2 ಎರಡನೇ ಕಟ್ಟಡ. ಮೊದಲ ಜನಗಣತಿ ಆತಂದ್ರೆ ಅದ್ರ ಕೆಳಗಡೆ ಬಾರ್ ಹಾಕ್ತೀರಿ, ಅಲ್ಲೇನು ಬರೀತೀರಿ 0001 ಅಂತ ಬರೀತೀರಿ, ಇದು ಜನಗಣತಿ ಮುಗೀತು. CN2 ಅದ್ರ ಕೆಳಗಡೆ 0002 ಬರೀತೀರಿ, ಈ ಜನಗಣತಿ ಮನೆ ಮುಗೀತು. ಈ ಥರ ನೀವೇನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ಕಟ್ಟಡ ಸಂಖ್ಯೆ ಆಗಬೇಕು. ಗಣತಿ ಆದ ತಕ್ಷಣ ಜನಗಣತಿ ಮನೆ ಸಂಖ್ಯೆಗಳನ್ನು ಗುರುತಿಸಬೇಕು. ಮನೆ ಭೇಟಿ ಮತ್ತು ಮಾಹಿತಿ ಸಂಗ್ರಹಗಳನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಯಾವುದೇ ಒಂದು ಕುಟುಂಬವನ್ನು ಕೂಡ ನಾವೇನು ಮಾಡುವಂಗಿಲ್ಲ, ವಿನಾಯಿತಿಯನ್ನು ಕೊಡುವಂಗಿಲ್ಲ. ಪ್ರತಿ ಕಟ್ಟಡ, ಪ್ರತಿ ಮನೆಗೂ ಕೂಡ ನಾವೇನು ಮಾಡಬೇಕು, ಮನೆ ಪಟ್ಟಿಯನ್ನು ಮಾಡಬೇಕು. ಏಕೆಂದರೆ 2027 ಫೆಬ್ರವರಿಯಲ್ಲಿ ನಡೀತಕ್ಕಂಥ ಜನಗಣತಿಗೆ ನಮಗೆ ಇದೇ ಒಂದು ಬುನಾದಿ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ ಯಾವುದೇ ಒಂದು ಮನೆಯನ್ನು ಬಿಟ್ಟು ಬಿಡಲಾರ್ದಂಗೆ ನೀವು ಗಣತಿಯನ್ನು ಮಾಡಬೇಕು. ಇದೆಲ್ಲ ಏನದಪ್ಪ ಅಂದರೆ HLO ಮೊಬೈಲ್ ಆ್ಯಪ್ನಲ್ಲೇ ನಿಖರವಾಗಿ ನಮೂದಿಸಬೇಕು. ಸೊ ಭಾಳ ಕಡಿಮೆ ಸಮಯ ಇದೆ, 3-4 ನಿಮಿಷದಲ್ಲಿ ಒಂದು ಮನೆ ಆರಾಮಾಗಿ ನೀವು ಮಾಡ್ತೀರಿ. ಸೊ ಎಲ್ಲ ಆ್ಯಪ್ಗಳನ್ನು ಯಾವುದೇ ಪೆನ್ನು ಪೇಪರ್ ಯೂಸ್ ಮಾಡುವಂಗಿಲ್ಲ, ಸಿಗ್ನೇಚರ್ ತೊಗೊಳುವಂಗಿಲ್ಲ, ಫೋಟೋಗಳನ್ನು ಕ್ಯಾಪ್ಚರ್ ಮಾಡುವಂಗಿಲ್ಲ. ಜಸ್ಟ್ ಮೊಬೈಲ್ ನಂಬರ್ ಕೊಟ್ಟರೆ ಹಾಕಬೇಕು. ಇಲ್ಲಾಂದರೆ ಎಲ್ಲ ನೋಡಿನೇ ವೀಕ್ಷಣೆ ಮಾಡಿ ನೀವೇನು ಮಾಡಬೇಕಾಗಿದೆ, ಅವ್ರ ಕಡೆಯಿಂದ ಕೆಲವು ಮಾಹಿತಿಗಳನ್ನು ಕೇಳಿ ಮನೆ ಪಟ್ಟಿಯನ್ನು, ಮನೆ ಗಣತಿಯನ್ನು ಮಾಡೋದಿದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಳಂಬ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಭಾಳ ಫಾಸ್ಟಾಗಿ ವರ್ಕ್ ಇದು ಆಗ್ತದೆ. ಸಂಪೂರ್ಣ ವ್ಯಾಪ್ತಿ, ನಿಮ್ಮ ಬ್ಲಾಕ್ನೊಳಗಿನ ಎಲ್ಲ ಕಟ್ಟಡ ಮತ್ತು ಜನಗಣತಿ ಮನೆಗಳನ್ನು ಪೂರ್ತಿಗೊಳಿಸಿರಿ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಬ್ಲಾಕಲ್ಲಿ, ನಿಮ್ಮ ಗಡಿಯಲ್ಲಿರ್ತಕ್ಕಂಥ ಮಾಹಿತಿಯನ್ನು ನೀವೇನು ಮಾಡುವಂಗಿಲ್ಲ, ಬಿಟ್ಟು ಬಿಡಲಾರ್ದಂಗೆ ಪ್ರತಿಯೊಂದನ್ನು ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ಮಾಡಲೇಬೇಕು. ಸ್ವಯಂ ಗಣತಿ ಮನೆಗಳ ನಿರ್ವಹಣೆ. ಸೊ ಆಲ್ರೆಡಿ ನೀವು ಕಟ್ಟಡಕ್ಕೆ ನಂಬರಿಂಗ್ಗಳನ್ನು ಹಾಕುವಾಗ ಮತ್ತು ಜನಗಣತಿಗೆ ಹೋಗುವಾಗ ನೀವು ಕೇಳ್ತೀರಿ ಏನಂತಂದರೆ, ಸೊ ನಿಮ್ಮ ಮನೆಯಲ್ಲಿ ಸ್ವಯಂ ಗಣತಿ ಆಗಿದೆಯೋ ಇಲ್ಲವೋ. ಕೆಲವೊಂದು ಸರಿ ಏನು ಮಾಡ್ತಾರಪ್ಪ ಅಂದರೆ ಸ್ವಯಂ ಗಣತಿ ಮಾಡಿದರೂ ಕೂಡ ನಂಬರ್ಗಳನ್ನು ಕಳೆದಿರ್ತದೆ. ಸೊ ಪುನಃ ನೀವು ಮಾಡಬೇಕು, ಅದಕ್ಕೇನಿಲ್ಲ. ಅವರು SE ID-ಗಳನ್ನು, ಓಕೆ, ಸ್ವಯಂ ಗಣತಿಯ ID-ಗಳನ್ನು ಕೊಟ್ಟರೆ ಮಾತ್ರ ಆ ಮಾಹಿತಿಯನ್ನು ಓದಿ ಅವ್ರಿಗೆ ಪರಿಶೀಲಿಸಿ ಆವಾಗ ನೀವೇನು ಮಾಡಬೇಕಂದ್ರೆ ಕನ್ಫರ್ಮ್ಗಳನ್ನು ಮಾಡಬೇಕು. ಇಲ್ಲಾದರೆ ನೀವೇನು ಮಾಡಬೇಕು, ಮತ್ತೆ ಪುನಃ ಗಣತಿಗೆ ಒಳಪಡಿಸ್ತಕ್ಕಂಥದ್ದು ಕೆಲಸ ಆಗ್ತದೆ. ಸೊ ಅದಕ್ಕಾಗಿ ಮಾಡಿದರೆ ಅವ್ರ ಕಡೆಯಿಂದ SE ID-ಗಳನ್ನು ತೆಗೆದುಕೊಂಡು ಆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಪೆಚ್ಚಾಗ್ತದೆ. ಅದನ್ನು ಅವ್ರಿಗೆ ಓದಿ ಹೇಳಿ ಏನಾದರೂ ತಿದ್ದುಪಡಿ ಇದ್ದರೆ ತಿದ್ದುಪಡಿ ಮಾಡಿ ಸಬ್ಮಿಟನ್ನು ಮಾಡ್ತಕ್ಕಂಥದ್ದು. ಡೇಟಾ ಸಿಂಕ್ ನಿಯಮ. ಸೊ ಪ್ರತಿ 5-6 ಮನೆಗಳಾದ ನಂತರ ನೀವೇನು ಮಾಡಬೇಕು, ಕಡ್ಡಾಯವಾಗಿ ಸಿಂಕ್ಗಳನ್ನು ಮಾಡಲೇಬೇಕು. ಯಾಕಂದರೆ ನೀವು ಸಿಂಕ್ಗಳನ್ನು ಮಾಡಿದ್ರೇ ಆ ಡಾಟಾ ಮೇಲ್ವಿಚಾರಕರಿಗೆ ಹೋಗ್ತದೆ. ಸೊ ಮೇಲ್ವಿಚಾರಕರು ಅದನ್ನು ಪರಿಶೀಲನೆ ಮಾಡಿ ಅವರು ಸಿಂಕ್ ಮಾಡ್ತಾರೆ, ಆವಾಗ ಅದು ಕ್ಲೌಡ್ ಸ್ಟೋರೇಜ್ಗೆ ಹೋಗ್ತದೆ. ನೆಕ್ಸ್ಟ್, ಮಾಹಿತಿ ಸಂಗ್ರಹಣೆ ಮೊಬೈಲ್ ಆ್ಯಪ್ ವರ್ಸಸ್ ಕಾಗದದ ವಿಧಾನ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಕಡ್ಡಾಯವಾಗಿ ನೀವೇನು ಮಾಡಬೇಕು, ಮೊಬೈಲ್ ಆ್ಯಪ್ನಲ್ಲಿನೇ ಮಾಡಬೇಕು. ಆಮೇಲೆ ಸ್ಥಳದಲ್ಲಿನೇ ಕೂಡ ನೀವೇನು ಮಾಡಬೇಕು, ಮಾಹಿತಿಗಳನ್ನು ಕೊಡೋದಿರ್ತದೆ. ಇನ್ ಕೇಸ್ ಅಂತ ಹೇಳಿದ್ದಾರೆ ಕಾಗದದ ವಿಧಾನ, ಇದು ಡಬಲ್ ಕೆಲಸ ಆಗ್ತದೆ. ಅದನ್ನೇನು ಮಾಡ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ. ಎಲ್ಲರ ಕಡೆಯೂ ಮೊಬೈಲ್ಗಳಿರ್ತಾವೆ. ಸೊ ಮೊಬೈಲಲ್ಲಿ ನೀವು ಮಾಡಿದರೆ ಗಣತಿ ತುಂಬಾ ನಿಮ್ಮದು ಸರಳ ಆಗ್ತದೆ. ಇನ್ನು ಪರಿಶೀಲನೆ ಮತ್ತು ಕಾರ್ಯಗಳನ್ನು ಮುಕ್ತಾಯ. ಸೊ ಲಾಸ್ಟಿಗೆ ಮಾಡ್ತಕ್ಕಂಥದ್ದು ಕೆಲಸ ಇದೆ ಇದು. ಸೊ ನಿಮ್ಮ ಮೇಲ್ವಿಚಾರಕರಿಗೆ ನೀವೇನು ಮಾಡಬೇಕು ಹೇಳಬೇಕು, ಎಸ್ ಸರ್ ನನ್ನ ಬ್ಲಾಕ್ನಲ್ಲಿರ್ತಕ್ಕಂಥ ಎಲ್ಲ ಮನೆ ಪಟ್ಟಿಯಲ್ಲಿರ್ತಕ್ಕಂಥ ಮನೆಗಣತಿಗಳನ್ನು, ಜನಗಣತಿ ಮನೆಗಳನ್ನು ಸಂಪೂರ್ಣವಾಗಿ ಮುಗಿಸಿದ್ದೀನಿ ಅಂತ ಹೇಳಬೇಕು. ಲಾಸ್ಟ್ ಸರ್ ಇನ್ನೊಂದು ನಿಮ್ಮ ಬ್ಲಾಕ್ನಲ್ಲಿ ಅಡ್ಡಾಡಿ
ಯಾವುದಾದ್ರೂ ಹೊಸ ಕಟ್ಟಡಗಳಿದ್ದರೆ ಉಪ ಕಟ್ಟಡಗಳ ಸಂಖ್ಯೆಗಳನ್ನು ಕೊಡಬೇಕು. ಒಟ್ಟು ಒಂದು ಮನೆ ಬಿಡಲಾರ್ದಂಗೆ ಲಾಸ್ಟ್ ಸಾರಿ ವಿತ್ ಪರ್ಮಿಷನ್, ಸೊ ಮೇಲ್ವಿಚಾರಕರ ಅನುಮತಿ ಮೇರೆಗೆ ನೀವೇನು ಮಾಡಬೇಕಂತಂದರೆ ಮುಕ್ತಾಯವನ್ನು ಒತ್ತಬೇಕು. ನೀವು ಮುಕ್ತಾಯವನ್ನು ಒತ್ತುವಾಗ ಸಿಗ್ನೇಚರ್ ಮತ್ತು ಮುಕ್ತಾಯ ಅಂತ ಇದೆ, ಅದು ಏನಾಗ್ತದಪ್ಪ ಅಂದ್ರೆ ಸೂಪರ್ವೈಸರ್ಗೆ ಬರ್ತದೆ. ಓಕೆ, ಅವಾಗ ನಿಮ್ಮ ಬ್ಲಾಕ್ ಏನಾಗ್ತದಪ್ಪ ಅಂದರೆ ಸಕ್ಸಸ್ಫುಲ್ ಆಗಿ ನಿಮ್ಮ HLO ಹೌಸ್ ಲಿಸ್ಟ್ ಆಪರೇಷನ್ ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ತಾ ಇಷ್ಟು ಈ ಮಾಹಿತಿ ಇತ್ತು. ಇದನ್ನು ಸರಿಯಾಗಿ ತಾವು ಅರಿತುಕೊಂಡು ಇನ್ನಷ್ಟು ಕೈಪಿಡಿಗಳನ್ನು ಸಹಿತ ಓದಿದರೆ ನಿಮಗೆ ಕ್ಲಿಯರ್ ಆಗ್ತದೆ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.